ಹಾರ್ಟ್ಗೆ ಬಹಳ ಒಳ್ಳೇದಿದು. ಇದು ನಿಧಾನವಾಗಿ ಈ ತರ ಮಾಡ್ಕೊಂಡು ಬಂದ್ರೆ ನಾವು ಜಯದೇವ ಹಾಸ್ಪಿಟ್ಲ್ಗೆ ಹೋಗೋದು ತಪ್ಪಾಗ್ಬಿಡ್ತದೆ. ಪೆನ್ಸ್ ಟೈಟಾಗಿ ಇಟ್ಕೋಬೇಕು. ಕೆಲವರು ಹೆಂಗಿಂಗ್ ಹೋಗಿ ಇಟ್ಕೋತಾರೆ, ಹಿಂಗೆಲ್ಲ ಮಾಡಬಾರ್ದು. 7 ಇಂಚ್ ಅಂತರ ಇರಬೇಕು ಬಜಿ. ನಮ್ಮ ಇದಕ್ಕೂ ಇದಕ್ಕೆ 7 ಇಂಚ್ ಅಂತರ ಇರಬೇಕು. ಅದನ್ನೇ ನಾವು ನೋಡ್ತಾ ಇದ್ದಾಗ ಇದು ಬಹಳ ಒಳ್ಳೇದು. ಅದಕ್ಕೋಸ್ಕರ 2 ಟೈಮ್ ಪೂಜೆ ಮಾಡಿ ಅಂತೀವಿ. ಆಗ್ಲಿಲ್ವಾ 1 ಟೈಮ್ ಆದ್ರೂ ಮಾಡಿ ಅಂತೀವಿ. ಕೆಲವರು ಏನು ಮಾಡಲ್ಲ, 1 ಟೈಮ್ ಇಲ್ಲ 2 ಟೈಮ್ ಇಲ್ಲ, ದೇವ್ರನ್ನ ತೆಗೆದಿಲ್ಲ ಬಿಟ್ಟು ಅದು ಬಹಳ ಕಷ್ಟ ನೋಡಿ. ಇನ್ನು ಇವ್ರಿಗೆಲ್ಲ ಈಗ ಇವ್ರಿಗೆಲ್ಲ ಇನ್ನೂ ಏನೂ ಆಗಿಲ್ಲ, ಇನ್ನೂ ಏನೂ ಆಗಿಲ್ಲ. ಮಾಡಿದವರು ಪರವಾಗಿಲ್ಲ, ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಾವು ಇದನ್ನ ತೆಗಿಬಾರ್ದು. ಕತ್ತಿಂದ ಈಚೆಗೆ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ನಾವು ಮಲಿಕೊಂಡಾಗೂ ಸುಧಾನು ತೆಗಿಬಾರ್ದು. ಬೇಕಾದ್ರೆ ಹೆಣ್ಣು ಮಕ್ಕಳು ಮಾಂಗಲ್ಯ ಬೇಕಾದ್ರೆ ಬಿಚ್ಚಿಟ್ಟು ಬಿಡ್ಲಿ, ಮಧ್ಯದಲ್ಲಿ ಬಂದಿರ್ತದೆ, ಮಧ್ಯದಲ್ಲಿ ಹೋಯ್ತದೆ. ಆದ್ರೆ ಇದು ನಮಗೆ ಬಂದಿರೋದು ಹೊಟ್ಟೆ ಒಳಗೆ ನಾವು ಇದ್ದಾಗೆ ನಮ್ಮಲ್ಲಿ ಗರ್ಭದ ನಿಂದಾರಣೆ ಅಂತ ಮಾಡ್ತೀವಿ. ಮಗು ಹೊಟ್ಟೆ ಒಳಗೆ ಇದ್ದಾಗೆ ನಾವು ನಿಂದಾರಣೆ ಮಾಡ್ತೀವಿ. ಇದೆಲ್ಲ ಒಂದು